ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಕಿಂಗ್ ಚಾನಲ್. ನಾವಿವತ್ತು ಅತಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರೋ ಚಕ್ಲಿಯನ್ನು ಮಾಡ್ತಿದ್ದೀವಿ. ಇದನ್ನು ಅತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣವಾ? ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಬೌಲ್ನಷ್ಟು ಪುಟಾಣಿಯನ್ನು ಹಾಕ್ತಿದ್ದೀನಿ. ಅದನ್ನು ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಇವಾಗ ಅದೇ ಬೌಲಲ್ಲಿ 3 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೀನಿ. 1 ಬೌಲ್ನಷ್ಟು ಪುಟಾಣಿ, ಅದೇ ಬೌಲಲ್ಲಿ 3 ಬೌಲು ಅಕ್ಕಿ ಹಿಟ್ಟು ಹಾಕಬೇಕು. ನಂತರ ಪುಟಾಣಿಯನ್ನು ಚೆನ್ನಾಗಿ ಸಾಣಿಸ್ಕೊಂಡು ಚೆನ್ನಾಗಿ ಸಾಣಿಸಿದ ನಂತರ ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನಕಾಯಿ ಪುಡಿಯನ್ನು ಹಾಕ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ತಿದ್ದೀನಿ. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ತೆಗೆದುಕೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅಜ್ವಾನ ಅಂದರೆ ಓಂ ಕಾಳು, ಅದನ್ನು ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಹಾಕಬೇಕು. ಅಂದರೆ ಭಾಳ ಘಮ ಘಮ ಅನ್ನುತ್ತೆ ವಾಸನೆ. ಹಾಗೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಿದ್ದೀನಿ. ನೀವು ಕುಟ್ಟಾದರೂ ಹಾಕೋಬಹುದು ಇದನ್ನು, ಜೀರಿಗೆ ಮತ್ತು ಅಜ್ವಾನನ್ನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಇವಾಗ ಗ್ಯಾಸ್ ಮೇಲೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊತಿದ್ದೀನಿ. ಇದಕ್ಕೆ ಬಿಸಿ ಎಣ್ಣೆನ ಹಾಕಬೇಕು. ಬಿಸಿ ಎಣ್ಣೆ ಅಥವಾ ನೀವು ಬೇಕಾದರೂ ತುಪ್ಪವನ್ನು ಹಾಕ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಗ್ಯಾಸ್ ಮೇಲೆ ನೀರಿಟ್ಕೊಂಡು ಉಗುರು ಬೆಚ್ಚಷ್ಟು ನೀರು ಕಾಯಿಸ್ಕೊಂಡು, ಬಹಳ ಕಾಯಬಾರ್ದು, ಉಗುರು ಬೆಚ್ಚಷ್ಟು ಕಾಯಬೇಕು. ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಎಲ್ಲ ವಿಡಿಯೋಸು ನಿಮಗೆ ಮೊದಲು ಬರುತ್ತೆ. ಎಲ್ಲರೂ ನಮ್ಮ ಚಾನಲನ್ನು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಹೀಗೆ ಚೆನ್ನಾಗಿ ನಾದ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ, ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾವೆಷ್ಟು ಚೆನ್ನಾಗಿ ನಾದ್ತೀವಲ್ಲ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ಇದನ್ನು ಒಂದು ಬುಟ್ಟೆಯಲ್ಲಿ ಹಾಕಿ ಅದನ್ನು ಮೇಲೆ ಒಂದು ಪ್ಲೇಟನ್ನು ಮುಚ್ಚಬೇಕು. ಇವಾಗ ಗ್ಯಾಸ್ ಮೇಲೆ ಎಣ್ಣೆಯನ್ನು ಇಟ್ಟು ಚಕ್ಲಿ ಒತ್ತಳಿಗೆ ಹಿಟ್ಟನ್ನು ಹಾಕಿ, ನೀವು ಒಂದು ಪ್ಲೇಟ್ ಮೇಲೆ ಈಸಿ ಮೆಥಡಾಗಿ ಹೇಳ್ತಿದ್ದೀನಿ, ಈ ರೀತಿ ಮಾಡಿ ಹಾಕ್ಬೋದು. ಇನ್ನೊಂದು ಮೆಥಡ್ ಇದೆ, ಹೇಳ್ತೀನಿ. ಹೀಗೆ ಹಾಕ್ಕೊಂಡು ಕೈ ಮೇಲೆ ಹೀಗೆ ಹಾಕಿ ಹೀಗೆ ಬಿಡಬೇಕು. ಕೈ ನನಗೊಂಚೂರು ಎಣ್ಣೆ ಬಿಸಿ ತಾಕ್ತು, ಹಾಗಾಗಿ ಸಡನ್ನಾಗಿ ಕೈ ತಕ್ಕೊಳೋದ್ರಲ್ಲಿ ಹಾಗಾಯಿತು ಚಕ್ಲಿ.
ಹೀಗೆ ಹೀಗೆ ಜಾಡ್ರಿ ಎಣ್ಣೆ ಬೇಕಾದರೂ ಹಾಕೋಬೋದು. ಇದಂತೂ ತುಂಬಾ ಈಸಿ ಮೆಥಡ್. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾವು ಈ ಮೆಜರ್ಮೆಂಟಲ್ಲಿ ಹಿಟ್ಟನ್ನು ತೆಗೆದುಕೊಂಡು ಇದರಲ್ಲಿ ಏನಿಲ್ಲ ಅಂದರೂ ಒಂದು 30ರಿಂದ 40 ಚಕ್ಕಲಿ ಆಗುತ್ತೆ. ತುಂಬಾ ಈಸಿಯಾಗಿ ಒಂದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಬೋದು ಈ ಚಕ್ಕಲಿಯನ್ನು. ಅತಿ ಸುಲಭವಾಗಿ ಹೀಗೆ ಮಾಡ್ಬೋದು. ತುಂಬಾ ಹಗುರವಾಗಿ, ತುಂಬಾ ಕ್ರಿಸ್ಪಿಯಾಗಿ, ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಗಣೇಶ ಚತುರ್ಥಿ, ದೀಪಾವಳಿಗೆ ಎಲ್ಲ ಫೆಸ್ಟಿವಲ್ಗೂ ಮಾಡ್ಬೋದು. ನೋಡಿ ಹೇಗೆ ಕಾಣ್ತಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ತುಂಬಾ ಈಸಿ ಮೆಥಡಲ್ಲಿ ಮಾಡ್ತಿದ್ದೀನಿ. ನೀವು ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಹೀಗೆ ಪ್ಲೇಟ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಹೀಗೆ ಹಾಕಿದರೆ ಆ ಪ್ಲೇಟಿಗೆ ಚಕ್ಕಲಿ ಅಂಟ್ಕೊಳಲ್ಲ. ಹೀಗೆ ಕೈಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇವಾಗ ಗರಿ ಗರಿಯಾದ ಚಕ್ಕಲಿ ರೆಡಿಯಾಗಿದೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.